ಹಲೋ ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ DS ಮೋಟಾರ್ ವೆಹಿಕಲ್ಸ್ 2053 ಯೂಟ್ಯೂಬ್ ಚಾನಲ್. ಭಾರತದ ಅತಿದೊಡ್ಡ ವಾಹನ ತಯಾರಕ ಕಂಪನಿಯಾದ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ MSIL 2023 ರಲ್ಲಿ 20 ಮಿಲಿಯನ್ ವಾಹನಗಳನ್ನು ಮಾರಾಟ ಮಾಡಿದೆ. ಮಾರುತಿ ಸುಜುಕಿ ಕಾರು ಪ್ರಾಥಮಿಕವಾಗಿ ಬಜೆಟ್ ಕಾರು ತಯಾರಕ ಎಂದು ಪರಿಗಣಿಸಲಾಗಿದೆ. ಮಾರುತಿ ಸುಜುಕಿ ಕಂಪನಿಯು ಕಳೆದ 2 ವರ್ಷಗಳಲ್ಲಿ ತನ್ನ SUV ಸರಣಿಯನ್ನು ವಿಸ್ತರಿಸಿದೆ. ಮಾರುತಿ ಸುಜುಕಿ ಕಂಪನಿಯು ಕಾರು ಮಾರಾಟ ತಂತ್ರವು ಖಂಡಿತವಾಗಿಯೂ ಅದ್ಭುತಗಳನ್ನು ಮಾಡಿದೆ. ದೇಶದಲ್ಲಿ ಅತಿ ದೊಡ್ಡ ಕಾರು ಉತ್ಪಾದಕ ಸಂಸ್ಥೆಯು ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ SUV ತಯಾರಕವಾಗಿದೆ. ಎರಡನೇ ತಲೆಮಾರಿನ ಬ್ರೆಜಾ, ಗ್ರ್ಯಾಂಡ್ ವಿಟಾರಾ, ಫ್ರಾಂಕ್ಸ್ ಮತ್ತು ಜಿಮ್ನಿಯ ಆಗಮನವು ಬ್ರ್ಯಾಂಡ್ನ SUV ಪೋರ್ಟ್ಫೋಲಿಯೊವನ್ನು ಬಲಪಡಿಸಿದೆ, ಏಕೆಂದರೆ ಅವುಗಳು ವಿವಿಧ ಬೆಲೆಯ ಬ್ರಾಕೆಟ್ಗಳಲ್ಲಿ ವ್ಯಾಪಕ ಸರಣಿಯ ಖರೀದಿದಾರರನ್ನು ಆಕರ್ಷಿಸುತ್ತವೆ. ಮಾರುತಿ ಸುಜುಕಿ SUVಗಳು 2024 ವರ್ಷದಲ್ಲಿ ಅದರ ಕೆಲವು ಎಂಟ್ರಿ ಲೆವೆಲ್ ಹ್ಯಾಚ್ಬ್ಯಾಕ್ ಕೊಡುಗೆಗಳ ಮಾರಾಟದಲ್ಲಿ ಕುಸಿತದ ಹೊರತಾಗಿಯೂ ದಾಖಲೆ ಸೆಟ್ಟಿಂಗ್ ಒಟ್ಟಾರೆ ಸಂಪುಟಗಳಿಗೆ ಗಮನಾರ್ಹವಾಗಿ ಕೊಡುಗೆ ನೀಡಿವೆ. ಗ್ರ್ಯಾಂಡ್ ವಿಟಾರಾದ 7 ಸೀಟ್ ಆವೃತ್ತಿಯು ಅಭಿವೃದ್ಧಿ ಹಂತದಲ್ಲಿದೆ. ಈ ಮಾದರಿಗೆ Y17 ಕೋಡ್ ನೇಮ್ ಅಪ್ಗ್ರೇಡ್ ಹೊಂದಿದೆ, ಇದರ ಜೊತೆಗೆ ಹೊಸ ಮೈಕ್ರೋ SUVಯನ್ನು ಬಿಡುಗಡೆಯಾಗಲಿದೆ. ಹೊಸ ವರದಿಯ ಪ್ರಕಾರ, ಟಾಟಾ ಪಂಚ್ ಮತ್ತು ಹ್ಯುಂಡೈ ಎಕ್ಸ್ಟರ್ಗೆ ನೇರವಾಗಿ ಸ್ಪರ್ಧಿಸಲು ಬ್ರೆಜ್ಜಾ ಕಾಂಪ್ಯಾಕ್ಟ್ SUVಗಿಂತ ಕೆಳಗಿರುತ್ತದೆ ಎಂದು ಹೇಳಲಾಗುತ್ತಿದೆ. ಪಂಚ್ ಭಾರೀ ಯಶಸ್ಸನ್ನು ಕಂಡಿದೆ ಮತ್ತು ಟಾಟಾಗೆ ಎರಡನೇ ಹೆಚ್ಚು ಮಾರಾಟವಾದ PV ಆಗಿದೆ. 2023 ರ ಪರಿಚಯಿಸಲಾದ ಎಕ್ಸ್ಟರ್ ಕಡಿಮೆ ಸಮಯದಲ್ಲಿ 1 ಲಕ್ಷ ಬುಕಿಂಗ್ ಮೈಲಿಗಲ್ಲನ್ನು ತಲುಪಿದೆ. ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಿಟುಶಿ ಶಿಯುಮಿ ಅವರ ಬ್ರಾಂಡ್ನ ಸರಣಿಯ ಹೆಚ್ಚಿನ SUVಗಳಿಗೆ ಸಾಕಷ್ಟು ಸ್ಥಳಾವಕಾಶವನ್ನು ಹೊಂದಿದೆ ಎಂದು ಒಪ್ಪಿಕೊಳ್ಳುವ ಹಿನ್ನೆಲೆಯಲ್ಲಿ ಈ ವರದಿ ಬಂದಿದೆ. ಇದು ಮುಂಬರುವ 1.2 LZ ಸರಣಿಯ ಮೈಲ್ಡ್ ಹೈಬ್ರಿಡ್ ಪೆಟ್ರೋಲ್ ಎಂಜಿನ್ ಅನ್ನು ಬಳಸುತ್ತದೆ ಎಂದು ನಾವು ನಿರೀಕ್ಷಿಸಬಹುದು. ಅದು ಹೊಸ ಜನರೇಷನ್ ಸ್ವಿಫ್ಟ್ನಲ್ಲಿ ಚೊಚ್ಚಲ ಪ್ರವೇಶವಾಗಲಿದೆ. ಇದರೊಂದಿಗೆ ಮ್ಯಾನ್ಯುವಲ್ ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ಗಳನ್ನು ನೀಡಬಹುದು ಮತ್ತು ಪಂಚ್ ಮತ್ತು ಎಕ್ಸ್ಟರ್ ವೈಶಿಷ್ಟ್ಯಗಳೊಂದಿಗೆ ಪ್ಯಾಕ್ ಮಾಡಿರುವುದನ್ನು ಪರಿಗಣಿಸಿ, ಮಾರುತಿ ಸುಜುಕಿ Y43 ದೊಡ್ಡ ಟಚ್ ಸ್ಕ್ರೀನ್, ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್, ಕ್ಲೈಮೇಟ್ ಹವಾಮಾನ ಕಂಟ್ರೋಲ್, ಪುಷ್ ಬಟನ್ ಸ್ಟಾರ್ಟ್ ಸ್ಟಾಪ್, 6 ಏರ್ಬ್ಯಾಗ್ಗಳನ್ನು ಹೊಂದಿರಬಹುದು. ಮಾರುತಿ ಸುಜುಕಿ ಅತಿದೊಡ್ಡ ಕಾರು ತಯಾರಕ ಕಂಪನಿಯಾಗಿ ಜನಪ್ರಿಯತೆ ಗಳಿಸಿದೆ. ಸೋಮವಾರ ಡಿಸೆಂಬರ್ 2023 ತಿಂಗಳ ಮಾರಾಟ ವರದಿಯನ್ನು ಪ್ರಕಟಿಸಿದ್ದು, ಕೊಂಚ ನಷ್ಟ ಅನುಭವಿಸಿದೆ. ಆದರೆ, ಯುಟಿಲಿಟಿ ವೆಹಿಕಲ್ಗಳಾದ ಬ್ರೆಜಾ, ಎರ್ಟಿಗಾ, ಫ್ರಾಂಕ್ಸ್, ಗ್ರ್ಯಾಂಡ್ ವಿಟಾರಾ, ಸೇಲ್ನಲ್ಲಿ ಭರ್ಜರಿ ಲಾಭವನ್ನು ಮಾಡಿದೆ. ವರ್ಷಾಂತ್ಯವಾದರೂ ಡಿಸೆಂಬರ್ 2023 ತಿಂಗಳಲ್ಲಿ ಮಾರುತಿ ಸುಜುಕಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದೆ. ಒಟ್ಟು 1,37,551 ಯೂನಿಟ್ ವಾಹನಗಳನ್ನು ಮಾರಾಟಗೊಳಿಸಿದ್ದು, 2022 ರ ಇದೇ ಅವಧಿಗೆ ಹೋಲಿಕೆ ಮಾಡಿದರೆ 1,39,347 ಯೂನಿಟ್, ವರ್ಷದಿಂದ ವರ್ಷಕ್ಕೆ ಶೇಕಡ 1.28% ಕುಸಿತ ಕಂಡಿದೆ. ಪ್ರಯಾಣಿಕ ವಾಹನಗಳು, ಡೊಮೆಸ್ಟಿಕ್ ಸೇಲ್ಸ್, ವಾಣಿಜ್ಯ ವಾಹನಗಳು, ಕಮರ್ಷಿಯಲ್ ವೆಹಿಕಲ್ಸ್ ಒಳಗೊಂಡಂತೆ ದೇಶೀಯ ಮಾರುಕಟ್ಟೆಯಲ್ಲಿ ಕಳೆದ ತಿಂಗಳು 1,10,667 ಯೂನಿಟ್ ವಾಹನಗಳನ್ನು ಮಾರಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್, ಜೈ ಆಂಜನೇಯ.